ಕಳೆದ 2 ವರ್ಷಗಳಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತ ಹಿನ್ನೆಲೆಯಲ್ಲಿ ಫಲಿತಾಂಶ ಹೆಚ್ಚಳಕ್ಕಾಗಿ ಕಾರ್ಯಯೋಜನೆ ರೂಪಿಸಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಕನ್ನಡ ವಿಷಯದಲ್ಲಿ 50+ ಮತ್ತು ಇತರೆ ವಿಷಯಗಳಲ್ಲಿ 40+ ಮಿಷನ್ ಅನುಷ್ಠಾನಕ್ಕೆ ಮುಂದಾಗಿದೆ. ಫಲಿತಾಂಶದಲ್ಲಿ ಹಿಂದುಳಿದ ಚಿತ್ರದುರ್ಗ ಜಿಲ್ಲೆಯ ಶಾಲೆಗಳನ್ನು ಗುರುತಿಸಿ ವಿಶೇಷ ತರಗತಿಯ ಮೂಲಕ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಸಿದ್ಧ ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂಆರ್ ಮಂಜುನಾಥ್ ಎಸ್ಎಸ್ಎಲ್ಸಿಯ ಎಲ್ಲ 6 ವಿಷಯಗಳಲ್ಲಿ 40+ ಮತ್ತು 50+ ಪುಸ್ತಿಕ ಸಿದ್ಧಪಡಿಸಲಾಗುತ್ತಿದೆ. ಸರಳ ಬೋಧನೆ, ಟಿಪ್ಪಣಿ ಸೇರಿದಂತೆ ಶಿಕ್ಷಕರಿಗೆ ವಿಶೇಷ ತರಬೇತಿ ನೀಡುವ ನಿಟ್ಟಿನಲ್ಲಿ ಪುಸ್ತಕ ಸಿದ್ಧಪಡಿಸಲಾಗಿದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ಅಭ್ಯಾಸದ ಮೂಲಕ 100% ಫಲಿತಾಂಶ ತರುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಕ್ರಮಗಳನ್ನು ನಾವು ಮಾಡಿದ್ವಿ. ಜೊತೆಗೆ ಮೊನ್ನೆ ಸಿಇಒ ಸಾಹೇಬರು, ಡಿಸಿ ಸಾಹೇಬರ ಮಾರ್ಗದರ್ಶನ ಮತ್ತು ಎಲ್ಲ ಮುಖ್ಯ ಶಿಕ್ಷಕರನ್ನು ನಾವು ಸಭೆಗಳನ್ನು ಮಾಡಿಬಿಟ್ಟು ಈಗಾಗಲೇ ಏನು ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಮಾರ್ಗಸೂಚಿಯಂತೆ ಕ್ರಮ ಕೈಗೊಂಡಿದ್ವಿ. ಚಿಕ್ಕಗೊಂಡನಗಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಸ್ಥ ಸಿ ಶಿವಮೂರ್ತಿ ಈ ಬಾರಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯಲು ಸರ್ವ ಪ್ರಯತ್ನ ಮಾಡಲಾಗುತ್ತಿದೆ. ಶಿಕ್ಷಣ ಇಲಾಖೆಯ ಸೂಚನೆ ಮತ್ತು ಮಾರ್ಗದರ್ಶನದಂತೆ ಮಕ್ಕಳಿಗೆ ವಿಶೇಷ ಅಭ್ಯಾಸ ನೀಡಲಾಗುತ್ತಿದೆ ಎಂದು ಹೇಳಿದರು. ಪೋಷಕರನ್ನ ಕರೆಸಿಕೊಂಡು ಮಕ್ಕಳ ಬಗ್ಗೆ ಮಾಹಿತಿ ತಿಳಿಸೋದಾಗ್ಲಿ, ನಾವು ಕೂಡ ಪೇರೆಂಟ್ಸ್ ಮನೆಗಳಿಗೆ ಯಾವ್ಯಾವ ಮಟ್ಟದಲ್ಲಿದೆ ಕಲಿಕಾ ಹಂತದಲ್ಲಿದ್ದಾರೆ ಅಂತೇಳಿ ಅವರು ಕೂಡ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 2026ರ ಎಸ್ಎಸ್ಎಲ್ಸಿ ಫಲಿತಾಂಶವು ಅತ್ಯುತ್ತಮವಾಗಿ ಬರುತ್ತೆ ಅಂತೇಳಿ ನಾನು ಎಲ್ಲಾ ಶಾಲೆ ಶಿಕ್ಷಕರ ಪರವಾಗಿ ನಾನು ಅದನ್ನ ಭರವಸೆಯನ್ನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿನಿ ಬಿಂದುಶ್ರೀ 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಗಳಿಕೆಗೆ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇವುಗಳು ಅನೇಕ ಸಹಾಯಗಳನ್ನು ಮಾಡುತ್ತಿದ್ದಾವೆ. ನಾವು ಕೂಡ 40+ಗೆ ಆಲ್ರೆಡಿ ರೆಡಿ ಆಗಿಬಿಟ್ಟು ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸುವುದಕ್ಕೆ ಸಿದ್ಧವಾಗುತ್ತಿದ್ದೇವೆ. ವಿದ್ಯಾರ್ಥಿ ಅಜಯ್ ಕಲಿಕೆಯಲ್ಲಿ ಹಿಂದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಇದರಿಂದ ಉತ್ತಮ ಅಂಕ ಗಳಿಸಲು ಅನುಕೂಲವಾಗುತ್ತಿದೆ ಎಂದರು. ಹಿಂದೆ ನನಗೆ ಏನಂತ ಅರ್ಥ ಆಗ್ತಿರೋದ್ರಿಂದ ನನ್ನನ್ನು ಗುರುತಿಸಿ ನನಗೆ ತುಂಬ ಒತ್ತನ್ನು ಕೊಟ್ಟು ಹೇಳಿಕೊಡ್ತಿರೋದು ಈಗ ಅರ್ಥ ಆಗುತ್ತಿದೆ. ಅದರಿಂದ ನಾನು ಈಗ ಚೆನ್ನಾಗಿ ಓದಿ ಮುಂದೆ ಎಸ್ಎಸ್ಎಲ್ಸಿ ಪಾಸ್ ಆಗಿ ಒಳ್ಳೆ ಅಂಕವನ್ನು ಪಡೆಯಬೇಕೆಂದು ಹೇಳುತ್ತೇನೆ.